ಸಹಜ. ಈ ನನ್ನ ಪರಿಸ್ಥಿತಿಲಿರೋರಿಗೆ ಪುಕ್ಕ ಅನ್ನೋದು ಸಹಜ. ಹಾಗಾಗಿ ಪ್ರಥಮತಃ ನಿರ್ಮಾಪಕರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ. ಯಾಕೆಂದರೆ ಕೆಟ್ಟ ಕಾಲಘಟ್ಟ ಅಂತಲೂ ಹೇಳೋಕ್ಕಾಗಲ್ಲ, ಅತ್ಯದ್ಭುತ ಕಾಲಘಟ್ಟ ಅಂತಲೂ ಹೇಳೋಕ್ಕಾಗ್ತಿಲ್ಲ. ಅಂಥ ಸಂದರ್ಭದಲ್ಲಿ ನನಗೆ ಇವಾಗ ಕೇಳಿದಾಗ ಯಾವುದಕ್ಕೂ ಇಲ್ಲ ಅನ್ನಲಿಲ್ಲ. ನನಗಿದು ಬೇಕು ಸರ್, ನನಗೆ ನಮ್ಮ ಪ್ರದೀಪ್ ಅವ್ರು ಹೇಳಿದ ಹಾಗೆ ಬಾಂಬೆ ಜಯಶ್ರೀ ಹಾಡಿಸ್ಬೇಕು ಸರ್, ಹಾಡಿಸಿ. ಮಂಗಳೂರು ಕೇಳಿ ಹಾಡಿಸ್ಬೇಕು, ಹಾಡಿಸಿ. ವಿಜಯ್ ಪ್ರಕಾಶ್ ಅವರು ಹಾಡಿಸಿ. ಇಷ್ಟೆಲ್ಲ ಸ್ವತಂತ್ರ ಕೊಟ್ಟಿದ್ದಾರೆ. ಸ್ವತಂತ್ರವನ್ನು ಯಾವುದೇ ಕಾರಣಕ್ಕೂ ದುರ್ಬಳಕೆ ಮಾಡಿಕೊಂಡಿಲ್ಲ. ಹಾಗಾಗಿ ಒಬ್ಬ ನಿರ್ಮಾಪಕನಾಗಿ ನಾನು ಬಹಳ ಪ್ರೀತಿಸುವಂತಹ ವ್ಯಕ್ತಿ. ಜೊತೆಗೆ ಅವರಲ್ಲಿ ಒಬ್ಬ ಒಳ್ಳೆ ಸ್ನೇಹಿತನನ್ನು ನಾನು ನೋಡ್ತೀನಿ. ನಾನು ಬಹಳ ಇಷ್ಟಪಡುವಂಥ ವ್ಯಕ್ತಿ ಕೂಡ ಅವರು. ಇಬ್ರಿಗೂ ತುಂಬ ಸರಿಸಮಾನವಾಗಿ ಕಾಲೆಳೆದಿದೆ ಅವರಿಗೆ ನಮಗೆ. ಹಾಗಾಗಿ ಒಟ್ಟಿಗೆ ಒಂದು ತೊಗೊಂಡ್ರೆ ಒಂದು ಫ್ರೀ, ಈ ಕಾಲು ಹಿಡಿದ್ರೆ ಆ ಕಾಲು ಫ್ರೀ ಅಂತ ಆ ಮಟ್ಟದಲ್ಲಿ ಇಬ್ಬರದು ಕಾಲು ಹಿಡಿದಿದೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಅವಕಾಶಕ್ಕೆ. ಆ್ಯಂಡ್ ಮೂಲತಃ ರಾಜು ಹೇಳಿದಾಗೆ ನಾನು ರಂಗಭೂಮಿಯವರಾಗಿರೋದ್ರಿಂದ ಒಂದೊಳ್ಳೆ ಕತೆ ಬೇಕು ಅಂತ ನನ್ನ ಸ್ನೇಹಿತನ ಕೇಳಿದೆ. ಹೊರತಾಗಿರೋದೇ ನಾನು ಮಾಡಬಹುದು, ಸುಮ್ಮನೆ ಅದೇ ಲವ್ ಸ್ಟೋರಿ ಆಗಲಿ ಹೊಡೆದಾಟದಾಗಲಿ ನಮಗೆ ಬರೋಲ್ಲ, ಯಾಕೆ ಬೇಕು ಅವೆಲ್ಲ ಮಾಡೋಣ ಅಂತಂದ್ರೆ. ಅದು ಒಳ್ಳೊಳ್ಳೆ ಸಬ್ಜೆಕ್ಟ್ ಇದೆ ಮಾಡೋದು, ತುಂಬ ಸ್ಕ್ರಾಚಲ್ಲಿ ಇತ್ತು, ಇಷ್ಟೇ ಇತ್ತು ಅದನ್ನು. ಆ ಸಮಯದಲ್ಲಿ ನಾನು ಒಂದು ರಿಯಾಲಿಟಿ ಶೋ ಮಾಡ್ತಾ ಇದ್ದಾಗ ಚಂದನ್ ಅವ್ರನ್ನ ಭೇಟಿ ಆದಾಗ ನನಗೆ ಚಂದನ್ ಚೆನ್ನಾಗಿ ಕಾಣಬಹುದಲ್ಲ ಇದಕ್ಕೆ ಅಂತಂದಾಗ, ಅದು ಅಂದರೆ ಒಂದು ಸ್ನೇಹಿತನಾಗೆ ಒಬ್ಬ ಬರಹಗಾರನಾಗಿ ಬರಲಿಲ್ಲ ಮಾತು, ಒಂಚೂರು ಬೇರೆ ಥರ ಕಾಣಬೇಕಲ್ಲ ಅವರು ಅಂತ. ಆಗ ಈ ಥರ ಸ್ಟೈಲಲ್ಲಿ ಇರಲಿಲ್ಲ ಚಂದನ್, ಬಹಳ ಸರಳವಾಗಿದ್ದರು. ಆ ಸರಳತೆ ನಮ್ಗೆ ತುಂಬ ಚೆನ್ನಾಗಿತ್ತು. ಇದು ಒಂಚೂರು ಏನೋ ಟ್ರೈ ಮಾಡ್ಬೋದಾ ಅಂತ ಕೇಳಿದಾಗ ಅದಕ್ಕೆ ಅದರದ್ದೇ ಆದ ಒಂಚೂರು ರೂಪರೇಷೆಗಳನ್ನು ಸೇರಿಸಿ ಮಾಡ್ಕೊಂಬಂದಂತಹ ಸಿನಿಮಾ. ರಾಜ್ಗುರು ಹೊಸಕೋಟೆಯವರಿಗೆ ಕೃತಜ್ಞತೆ. ತುಂಬ ಚೆನ್ನಾಗಿರುವಂಥ ಕತೆ ಕೊಟ್ಟಿದ್ದಾರೆ ಬದುಕಿಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅದರ ನಂತರ ನನ್ನ ಸ್ನೇಹಿತರು ಒಬ್ಬರು ಪ್ರವೀಣ್ ಅವ್ರನ್ನ ನಾನು ಅಣ್ಣ ಅಂತ ಕರಿತೀನಿ. ಹಾಗಾಗಿ ಸಂಗೀತ ದ್ವಯರು ಬಹಳ ಚೆನ್ನಾಗಿರುವಂತಹ ಸಂಗೀತವನ್ನು ಮಾಡಿದ್ದಾರೆ. ನಾನು ಕೇಳಿದಾಗೆಲ್ಲ ಪಾಪ ಹಿಂಸೆ ಪಡ್ಕೊಂಡು ಅದು ಹತ್ತರಿಕ್ಷಣ ಚೇಂಜ್ ಮಾಡೋಣ ಅಂತ ಪಾಪ ಅವ್ರಿಗೂ ತುಂಬ ಹಿಂಸೆ ಕೊಟ್ಟಿದ್ದೀನಿ. ಅದಕ್ಕೂ ಎಲ್ಲವನ್ನು ಮೀರಿ ಮಾಡೋಣ ಅಂತ ಹೇಳಿ ಸಮಯ ತಗೊಂಡದನ್ನು ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಸಹಕಲಾವಿದರು ಅಂದರೆ ನಮ್ಮನ್ನು ಸಹಕಲಾವಿದರ ಪೈಕಿಗೆ ಸೇರ್ತಾರೆ. ನಾನು ತುಂಬ ಮುಖ್ಯವಾಗಿ ನಾನು ಸಹಕಲಾವಿದರ ಪೈಕಿಗೆ ಸೇರೋನು, ಅಥವಾ ಸಪೋರ್ಟಿಂಗ್ ಆರ್ಟಿಸ್ಟ್ ಅಂತೀವ, ಅಥವಾ ಆ ವರ್ಗಕ್ಕೆ ಸೇರುವಂಥವನಾದ್ರಿಂದ ನನಗೆ ಅವರ ಒಂದು ಕೆಲಸಗಳು ಭಾಳ ಮುಖ್ಯ ಆಗುತ್ತೆ. ಮಂಜು ಬಾಬಡ ಬರ್ತೀನಿ ಅಂತಂದ್ರೆ ಯಾಕಣ್ಣ ಅಂತಂದ ಬಂದ ತಕ್ಷಣ ಗಗ್ಗರಧ್ವನಿನಲ್ಲಿ, ಹ್ಞೂ ಅಣ್ಣ ಇದು ಹಿಂಗೆ ಮಾಡ್ಬೇಕಣ್ಣ, ಹಿಂಗೆ ಆಗುತ್ತಾ, ಓಕೆ ನಾನು ಹಿಂಗೆ ಅಂತಂದೆ. ಸಾಕಾಗೈತ ಕಣ ಮಾಡೋಣ ಅಂತಂದ ಒಂದು ರೌಂಡು. ಸರಿ ಆಯ್ತಪ್ಪ ಹಿಂಗಾಯ್ತು ಅಂತಂದೆ. ಮಾಂತೇಶ ಹೇಳಣ್ಣ ಅಂತ ಅವನು ಬೇರೆ ಥರ. ಇನ್ನು ಅವನ ಪಕ್ಕ ಇರೋನು ಕೆಳಗಡೆ ವಯಸ್ಸಲ್ಲಿ ಮಾತಾಡ್ತಾನೆ, ಹೇಳ ಅಂತ ಅವನು. ಸೊ ಬರೀ ನಿಮ್ಗೆ ಸಿಕ್ಕಿದವ್ರನ್ನ ಇಂಥವ್ರನ್ನೇ ಅದಕ್ಕೆ ಸಿನಿಮಾದಲ್ಲೂ ಹಾಕೊಂಡ್ಬಿಟ್ಟಿವಿ, ಇಲ್ಲೋಲ್ಲ ಇಂಥವೇನೆ ಏನು ಮಾಡಲಿ ಅಂತ. ಸೊ ಪ್ರತಿಯೊಂದು ಇದರಲ್ಲೂ ಒಬ್ಬೊಬ್ಬರು ಒಂದೊಂದೊಂದು ಥರ ಬರ್ತಾ ಹೋಗ್ತಾರೆ. ರಜನಿಕಾಂತ್ ನಟನ ಅವನು ಕೂಡ ಅತ್ಯದ್ಭುತವಾಗಿ ಅಭಿನಯಿಸಿದ್ದಾರೆ. ಆ್ಯಂಡ್ ಮಂಡ್ಯ ರಮೇಶ್ವರು ಅವರು ಏನು ಬೇಕು ಗೆಳೆಯ ಹೇಳ ಅಂತಂದರು. ಅದೊಂದು ಪ್ರತ್ಯೇಕವಾದಂತಹ ಅತ್ಯದ್ಭುತ ನಟ ಸಾಲಕ್ಕೆ ಸೇರುವಂಥ ವ್ಯಕ್ತಿ. ಜೊತೆಗೆ ಡಾಕ್ಟರ್ ತಾರಾ ಅನುರಾಧ ಅವರು ಬರ್ತಾರೆ. ಅವರೊಂದು ಅತ್ಯದ್ಭುತವಾದ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮಗ ನಾನು ಈ ಥರದೊಂದು ಮಾಡಿಲ್ಲಕ್ಕಂತ ನಾನು ಈ ಥರ ಒಂದು ಸಿನಿಮಾ ನಾನು ಅಂತಂದಿದ್ರು. ಇವಾಗ ನಾವೇನೇ ಹೇಳಿದ್ರು ಸಿನಿಮಾ ಪರವಾಗಿ ಮಾತಾಡ್ತೀವಿ, ಅತಿಶಯೋಕ್ತಿ ಅಂತ ಅನ್ಸುತ್ತೆ. ಬಟ್ ಅವರು ಹೇಳಿರೋದನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಬಟ್ ಅವರು ಈ ಥರ ಕ್ಯಾರೆಕ್ಟರ್ ಒಂದು ವಿಶೇಷ ರೀತಿಯಲ್ಲಿ ಕಂಡು ಯಾವ ಸಿನಿಮಾನು ಮಾಡ್ದಂಗೆ ನಾನಂತೂ ಕಂಡಿಲ್ಲ. ದತ್ತಣ್ಣ ಬಂದರು, ಒಂದು ದಿವಸ ಬರಬೇಕು ಸರ್ ನೀವು ಅಂತ ಹೇಳಿದಾಗ ಏನು ಮಾಡಬೇಕು ಅಂತಂದು, ಹಿಂಗೆ ಮಾಡಬೇಕು ಅಂತಂದೆ. ಚೆನ್ನಾಗಿದೆ ಕಣಯ್ಯ, ಯಾವಾಗ ರಿಲೀಸ್ ಮಾಡ್ತೀಯಾ ಅಂದರು. ಸದ್ಯದಲ್ಲಿ ಮಾಡ್ತೀನಿ ಸರ್ ಅಂತಂದೆ. ಸೊ ಎಲ್ಲರೂ ಬರಬೇಕಾಗಿತ್ತು. ಇವತ್ತು ಕಾರಣಾಂತರಗಳಿಂದ ಅಷ್ಟೂ ಜನ ಶೂಟಿಂಗಲ್ಲಿ ಇರೋದ್ರಿಂದ ಸಾಕಷ್ಟು ಕಲಾವಿದರು ಬರೋಕ್ಕಾಗಲಿಲ್ಲ. ಅವದೇ ಒಂದು ಸೀನಿಗೆ ನನ್ನ ಸ್ನೇಹಿತ ವಿನಯ್ ಶೇಷಾದ್ರಿ ಕೂಡ ಆ್ಯಕ್ಟ್ ಮಾಡಿದ್ದಾನೆ. ಸೊ ಥ್ಯಾಂಕ್ ಯು ಸೋ ಮಚ್. ಚಂದನ್ ಅವರು ಬಂದಾಗ ನನಗೆ ಅನ್ನಿಸ್ತು, ಇವ್ರ ಅಂದರೆ ನಿರ್ದೇಶಕನಾಗೂ ಕೂಡ ಅಲ್ಲಿ ನನ್ನ ಸ್ನೇಹಿತನಾಗೂ ಕೂಡ ಅದೇ ಅನ್ನಿಸ್ತು ನನಗೆ, ಏನು ಬದಲಾವಣೆ ಮಾಡ್ಬೋದು ಇವರಲ್ಲಿ ಅಂತ. ಇವರು ಕರಾರುವಕ್ಕಾಗಿ ನನಗೆ ಇವರು ರೆಟ್ರೋ ಪಾತ್ರಧಾರಿಯಾಗಿ ಕಾಣಿಸ್ತಾ ಇದ್ದಾರೆ. ಆದರೆ ಏನು ಚೇಂಜ್ ಮಾಡ್ಬೋದು ಅಂತದ್ದು ಒಂದೇ ಒಂದು
ಚೇಂಜ್ ಆಗಬೇಕಾಗಿದ್ದು ಒಂದು ಆ್ಯಟಿಟ್ಯೂಡ್ ಒಂದೇ ಒಂದು ಬೇಕಾಗಿತ್ತು. ಆ ಆ್ಯಟಿಟ್ಯೂಡ್ಗೋಸ್ಕರ ನಾವು ಒಂದು 15ರಿಂದ 20 ದಿವಸ ವರ್ಕ್ಶಾಪ್ ಮಾಡಿದ್ವಿ. ಒಬ್ಬ ಮಾಮೂಲಿಯಾಗಿ ಹೇಗೆ ನಡ್ಕೊಂಬರ್ತಾನೆ ನೀವು ಹಾಗೆ ನಡ್ಕೊಂಬರ್ಬಾರ್ದು. ಒಬ್ಬ ಹೆಂಗೆ ನಡ್ಕೊಂಬರ್ಬಾರ್ದು ಅಂತ ಅನ್ಸುತ್ತೆ ನಿಮಗೆ, ಬೇಕಾದ್ರೆ ಹಂಗೆ ನಡ್ಕೊಂಬನ್ನಿ. ಎಲ್ಲ ಪರ್ಮುಟೇಷನ್ಸ್ ಕಾಂಬಿನೇಷನ್ಸ್ ಚೇಂಜ್ ಮಾಡಿ ನೀವು ನೋಡಿದಾಗೆ ಈಗ ಹೆಂಗೆ ಮಾಡಿದರೆ ಅಟ್ ದ ಮೋಸ್ಟ್ ಬಂದಿರುವಂತಹ ಒಂದು ಪ್ರಶ್ನೆ ನನಗೆ, ತಂದನಿಗೆ ಆ್ಯಕ್ಟಿಂಗ್ ಬರುತ್ತಾ, ಮಾಡ್ತಾರಾ ಅಂತ. ನೋಡಿ ಸರ್, ನಮ್ಮ ಸಿನಿಮಾ ನೋಡಿ ಸರ್ ನೀವು, ಅದೊಂದು ಒಳ್ಳೆ ವರ್ಗಕ್ಕೆ ಸೇರುವಂತಹ ನಟನಾಗ್ತಾನೆ ಅಂತ ವ್ಯಕ್ತಿ ಖಂಡಿತವಾಗ್ಲೂ. ಅದ್ರ ಬಗ್ಗೆ ಯಾವ ಸಂಶಯನೂ ಬೇಡ ನಿಮಗೆ. ಒಂದು ಒಳ್ಳೆ ನಟನಾಗುವಂತಹ ಎಲ್ಲ ಲಕ್ಷಣಗಳು ಆತನಲ್ಲಿದೆ. ನೋಡಿ ಸಿನಿಮಾ ನೋಡಿ ಅಂತ ತುಂಬ ಜನಕ್ಕೆ ಹೇಳಿದ್ದೀನಿ. ಹಾಗಾಗಿ ಅವ್ರ ಕಡೆಯೂ ಸಾಕಷ್ಟು ಜನ ಫೋನ್ ಮಾಡ್ತಾರೆ, ಅಣ್ಣನ ಸಿನಿಮಾ ಯಾವಾಗ ರಿಲೀಸು, ಅಣ್ಣನ ಸಿನಿಮಾ ಯಾವಾಗ ರಿಲೀಸು ಅಂತ. ಥ್ಯಾಂಕ್ ಯು ಸೊ ಮಚ್ ಶೆಟ್ರೆ. ನೀವು ಹಿಂಗೆ ಒಪ್ಕೋತೀನಿ ಅಂತಂದ್ರೋ ಅಥವಾ ನಾನು ಸ್ವಲ್ಪ ಟೈಮ್ ತೊಗೊಂಡು ಯೋಚನೆ ಮಾಡ್ತೀನಿ ಅಂತನೋ, ಬಟ್ ಇಂಟ್ರೆಸ್ಟ್ ಅವ್ರಿಗೆ ಈ ಕತೆ ಮೇಲೆ ಬಂದಂಥ ಇಂಟ್ರೆಸ್ಟು, ರಾಜು ನರೇಟ್ ಮಾಡಿದಾಗ ಏನು ಅನ್ನಿಸ್ತು, ಆಮೇಲೆ ಯಾಕೆ ನಾನೇ ಮಾಡ್ಬೋದು. ಪ್ರತಿಯೊಬ್ಬ ನಟನಿಗೂ ಒಬ್ಬ ನಿರ್ದೇಶಕನ ಆಯ್ಕೆ ಮಾಡ್ಕೊಳ್ಳೋಂಥ ಒಂದು ಅವಕಾಶ ಇರುತ್ತೆ. ಸೊ ನೀವು ನನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಚೆನ್ನಾಗಿ ನಾನು ಬಹಳ ಪ್ರಶಂಸೆ ಮಾಡ್ತೀನಿ ಹುಡುಗಿನ. ತುಂಬ ಒಳ್ಳೆ ನಟಿ. ಅದೇ ನಾನು ಸ್ವಾರ್ಥದಲ್ಲೇ ಹೇಳ್ತೀನಿ, ನಮ್ಮ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಅಂತ. ಹಾಗಾಗಿ ಇದು ಅವಳಿಗೆ ಬಹಳ ನಿರಂತರವಾಗಿ ಅವಕಾಶಗಳು ಬರ್ತಾ ಹೋಗಲಿ ಅಂತ ನಾನು ಭಗವಂತನ ಕೇಳ್ಕೊಳ್ತಾ, ಒಂದಂತೂ ಸತ್ಯ, ಅತಿ ಹೆಚ್ಚು ಕಾಲ ಎಳೆದಿದೆ, ಇನ್ನು ಕಾಲ ಎಳ್ಕೊಳ್ಳೋದು ಬೇಡ, ಒಳ್ಳೆಯ ಸಮಯ ಬಂದಿದೆ ಅಂತ ಒಂದು ನಂಬಿಕೆಯಲ್ಲಿ ಈ ಸಿನಿಮಾನ ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೀವಿ. ದಯವಿಟ್ಟು ನೋಡಿ, ರಿಕ್ವೆಸ್ಟ್. ಹೌದಣ್ಣ, ಅಂದ್ರೆ ಅದು 2 ಥರ ಬರುತ್ತಣ್ಣ. ಸಿನಿಮಾದಲ್ಲಿ ಅದೊಂದು ಸಾಂಗು ತುಂಬ ಇಂಪಾರ್ಟೆಂಟ್ ಸಾಂಗ್ ಆಗಿ ಬರುತ್ತೆ, ಅದೇ ಸಾಂಗು ಆಚೆ ಕಡೆ ಒಂದು ಪ್ರಮೋಷನಲ್ ಸಾಂಗ್ ಆಗು ಕಾಣುತ್ತಾನೆ. ಹೌದಣ್ಣ, ಅದು ರೆಟ್ರೋ ಸ್ಟೈಲಲ್ಲಿ ಒಂದು ಹಾಡು ಬರ್ತಣ್ಣ. ಆ ಹಾಡು ರೆಟ್ರೋ ಸ್ಟೈಲ್ಗೂ ಸೂಟ್ ಆಗುತ್ತೆ. ಅದು ಆಕ್ಚುಲಿ ಚಂದನ್ ಶೆಟ್ಟಿ ಅವ್ರು ಕಂಪೋಸ್ ಮಾಡಿರೋದು. ಅದು ರೆಟ್ರೋ ಸ್ಟೈಲ್ಗೂ ಸೂಟ್ ಆಗುತ್ತೆ, ಆಧುನಿಕಕ್ಕೂ ಸೂಟ್ ಆಗುತ್ತದು. ಆ ಥರ ಸಿನಿಮಾ, ಆ ಥರ ಹಾಡು ಆಗುತ್ತದು. ಸಿನಿಮಾ ಓವರಾಲ್ ಕಾಮಿಡಿ ಎಷ್ಟು ಪರ್ಸೆಂಟ್ ಕ್ಯಾರಿ ಆಗುತ್ತೆ ಅಥವಾ ನೀವು ಹೇಳೋ ಬೇರೆ ಅಂಶ ಎಷ್ಟಿರುತ್ತೆ? ಅಣ್ಣ, ಇದು ಏನಾಗುತ್ತೆ ಅಂದ್ರೆ ಈ ಪರಿಸ್ಥಿತಿ ನಮ್ಮ ಸಾರ್ ಹೇಳ್ದಂಗೆ ನೀವು ಪ್ರತಿ ಹಂತದಲ್ಲೂ ನಿಮಗೆ ಸಮಯ, ಒಂದು ಸಮಯಕ್ಕೆ ನೀವು ತುಂಬಾ ಕಟ್ ಮಾಡಕ್ಕೆ ಬಿದ್ದಿರ್ತೀರ. ಆ ಸಮಯ ನಿಮ್ಮ ಜೊತೆ ಚೇಷ್ಟೆ ಮಾಡ್ತಿರ್ತಾನ. ಅದು ಎಲ್ಲರಿಗೂ ಚೇಷ್ಟೆ ಮಾಡುತ್ತೋ ಅಲ್ಲಿವರೆಗೂ ಕಾಮಿಡಿ ಆಗುತ್ತೆ. ಅದೊಂದು ಚೂರು ಜರಕಂಟು ಅಂತಂದಾಗ ಪಾತ್ರ ಸೀರಿಯಸ್ ಆಗ್ತಾ ಹೋಗ್ಬಿಡುತ್ತೆ. ನಾವು ನೋಡಿದಾಗಲ್ಲ, ಈಗ ಜೂನಿಯರ್ ಅಂಬರೀಷು ಮತ್ತೆ ವಿಷ್ಣುವರ್ಧನ್ ಬಂದು ಆ ಥರ ಒಂದಷ್ಟು ಎಚ್ಚೆತ್ತವಾಗಿರುತ್ತೆ ಸಿನಿಮಾದಲ್ಲಿ. ಅಣ್ಣ, ಏನಾಗುತ್ತೆ ಅಂದ್ರೆ ರೆಟ್ರೋ ಪ್ಯಾಟರ್ನ್ಗೆ ಹೋಗ್ಬೇಕು ನಾವು. ನೀವು ನಮ್ಮ ಪೋಸ್ಟರ್ಗಳು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ನಾನು ಐ ವಾಂಟೆಡ್ ದಿಸ್ ಅಂದ್ರೆ ನಿಮ್ಗೆ ಹಿಂಗೆ ಕಾಣಬೇಕು ಅನ್ನೋ ಒಂದು ಉದ್ದೇಶ ಆಗಿತ್ತು. ರೆಟ್ರೋ ಎಲ್ಲರೂ ಬಂದ ತಕ್ಷಣ ನಿಮಗೆ ಪದರವಾಗಿ ಹಳೆ ಕಾಲದ ಇಲ್ಲಲ್ಲಿ ಹೆಂಗೆ ಶೂಟ್ ಮಾಡಿರ್ತಾರೆ ಹಂಗೆ ಕಾಣಿಸ್ಬೇಕು ಅನ್ನೋದು ಉದ್ದೇಶ ಆಗಿತ್ತು. ಪ್ರಮೋಷನ್ ಆಕ್ಟಿವಿಟಿದಲ್ಲೂ ಹಾಗೆ ಮಾಡ್ಕೊಂಡು ಬರ್ತಾ ಇದೀವಿ. ಎಲ್ಲ ಕಡೆನೂ ಹಾಗೆ ಕಾಣಿಸ್ಬೇಕು ನಿಮ್ಗೆ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಅದೇ ಉದ್ದೇಶಕ್ಕೆ ಫುಲ್ ರೆಟ್ರೋ ಪ್ಯಾಟರ್ನ್ಗೆ ಹೋಗಬೇಕು. ರೆಟ್ರೋದಲ್ಲಿ ಏನೇನು ನಾವು ನೋಡಿದ್ವಿ, ಒಂದು ಹಳ್ಳಿಗೆ ಹೋದಾಗ ಏನೇನು ಆಗ್ತಿತ್ತು ನಮಗೆ, ಯಾವ್ಯಾವ ಥರ ಹುಡುಗರು, ಯಾವ ಥರ ಒಂದು ಮಕ್ಕಳು ಬಂದು ನಮ್ಗೆ ಚೇಷ್ಟೆ ಮಾಡೋರು, ಯಾರು ನಮ್ಮ ಕಾಲಿಳೆಯವರು, ಅವರೆಲ್ಲರೂ ತಗೊಂಬರುವಂತಹ ಪ್ರಯತ್ನ ಮಾಡಿದ್ವಿ ಮೇಡಮ್. ಇಡೀ ಟ್ರೇಲರ್ ಅಲ್ಲಿ ಹೆಚ್ಚು ಮಾತನ್ನ ಭರಾಟೆನೇ ಹೆಚ್ಚು ಕವರ್ ಆಗಿತ್ತು. ಸೊ ಅದೇ ಇಡೀ ಸಿನಿಮಾ ಅದೇ ತರ ಅಂದ್ರೆ ಸಿನಿಮಾ ವಾಚಿಕವೂ ಹೌದಣ್ಣ. ಇದು ವಾಚಿಕದ ಸಿನಿಮಾನೂ ಹೌದು. ಸಾಂದರ್ಭಿಕವಾಗಿ ನಿಮ್ಗೆ ಹಾಸ್ಯ ಜಾಸ್ತಿ ಹುಟ್ಟನ್ಸುತ್ತೆ. ನೀವು ನೋಡಿದಾಗೇನೆ ಅವನ ಒಂದು ಪರಿಸ್ಥಿತಿಗೆ ಕೆಲವು ಸತಿ ನೀವು ನಾನು ಬೆಂಗಳೂರು ಹೋಗ್ಲೇಬೇಕು ಕೂಡ ಎಷ್ಟು ಸತಿ ಹೇಳಬೇಕು, ಅವ್ನು ಬೆಂಗಳೂರು ಹೋಗ್ಬೇಕು, ಅದು ಕ್ರಕ್ಸ್ ಆಗಿರೋದ್ರಿಂದ ಅದು ಹೆಂಗೆ ನಾನು ಒದ್ದಾಡಬೇಕು ಅಂತ ಅದನ್ನು ತೋರಿಸ್ತಾನಲ್ಲ, ಅದು ತುಂಬಾ ಮೇನ್ ಕ್ರಕ್ಸ್ ಆಗಿತ್ತು ಸಿನಿಮಾದಲ್ಲಿ. ನಿಮ್ದೇನು ಪಾತ್ರ ಆಗಿದೆ? ನಾನು ನಿರ್ದೇಶಕ ಪಾತ್ರ ಜೊತೆ ಇರ್ತೀನಿ ನಾನು. ಆ ಊರಿನೊಬ್ಬ, ನಾನು ಒಬ್ಬನೇ ಆ ಊರಿನ ಒಬ್ಬ ಸದಸ್ಯ. ಶಾಸ್ತ್ರಿಗಳೇ, 2 ಪಿಕ್ಚರ್ ಆದ್ಮೇಲೆ ಈಗ 3ನೇ ಪಿಕ್ಚರ್ ಮಾಡ್ತಿದ್ದೀರಾ. ಯಾವುದು ಸುಲಭ ಅನ್ನಿಸ್ತಿದೆ, ನಟನೇನ ನಿರ್ದೇಶನ? ತಡವಾಗಿ ಒಂದು ಹಾಕೊಂಡ್ರೆ ನಟನೆ ಸೋಂಬೇರಿ ಕೆಲಸ ಅಂತ ನನ್ನ ಅಭಿಪ್ರಾಯ. ವೈಯಕ್ತಿಕವಾಗಿ ಕರೆದಾಗ ಹೋಗಿ ಅಭಿನಯ ಮಾಡಬಾರದು ಅನ್ನೋದು. ನಿರ್ದೇಶಕರ ಜವಾಬ್ದಾರಿ ಬೇರೆ ತರ ಇರ್ತಾನೆ. ಪ್ರೊಡ್ಯೂಸರ್ಗೆ ನಟನಾಗಿ ನಾನು ಸೋಂಬೇರಿ ಆಗ್ತೀನಿ. ನಾನು ನಟ ನಟನಾಗಿ ನಾನು ಸೋಂಬೇರಿಯಾಗಿ ಕಾಣಿಸ್ಬಲ್ಲೆ. ಆದರೆ ನಿರ್ದೇಶಕನಾಗಿ ಸ್ವಲ್ಪ ಇಂಥ ಸಮಾಜದಲ್ಲಿ ಯಾರು ನಿಂತಾಗಿದ್ದಾರೆ, ಅವರು ಮಾಡಿದ್ದಾರೆ.
ಅವರು ಮಾಡಿದ್ದಾರೆ, ಸಂಸ್ಥೆ ಓನರೇ ಆಕ್ಟ್ ಮಾಡಿದ್ದಾರೆ. ಸೊ ಈಗ ಆಡಿಯನ್ಸ್ ಬರ್ಮಾಡ್ಕೊಳ್ಳೋದಕ್ಕೆ ಬೇರೆ ಏನೋ ಪ್ರಮೋಷನ್ ಆಕ್ಟಿವಿಟೀಸ್ ಅದೇನೋ ಪ್ಲಾನ್ ಅಣ್ಣ ತುಂಬ ಆ ಥರದ್ದು ಸಾಕಷ್ಟು ಪ್ಲಾನ್ ಮಾಡ್ತಾ ಇದ್ದೀವಿ ಅಣ್ಣ. ಅಂದ್ರೆ ಜನಗಳನ್ನ ಕರೆಯೋ ಶೈಲಿ ಬೇರೆ ತರ ಇದೆ, ಉದ್ದೇಶ ಒಂದೇ ಆಗಿರುತ್ತಣ್ಣ. ವಿಧಾನ ಒಂಚೂರು ಬದಲಾಗಿರ್ಬೋದು, ಬಟ್ ಅದೇ ಕರೆಯೋದೇ ಸ್ವಲ್ಪ ಒಂಚೂರು ಬೇರೆ ತರ ಟ್ರೈ ಮಾಡ್ತಾ ಇದೀವಿ ಪ್ರತಿ ಹಂತದಲ್ಲೂ. ಹಾಗಾಗಿ ದಯವಿಟ್ಟು ಈ ಸಿನಿಮಾ ನೋಡಬೇಕು ಅನ್ನೋದೇ ಒಂದೇ ಒಂದು ಸ್ಲೋಗನ್ ಇರೋದು. 17ನೇ ತಾರೀಕು ಬನ್ನಿ, 17ನೇ ತಾರೀಕು ಬನ್ನಿ ಅನ್ನುವಂಥದ್ದು. ಅದು ಬಿಟ್ಟು ಇನ್ನೇನು ಹೆಚ್ಚು ಇದಾಗ್ತಿಲ್ಲ. ನೀವು ನೋಡಿದ್ರೆ ಕ್ಲಿಪ್ಸ್ ಹಳೆ ಕಾಲದ ಪ್ಯಾಟರ್ನ್ ಅಲ್ಲಿ ಟ್ರೈ ಮಾಡುವಂಥದ್ದು ಎಲ್ಲ ಹಳೆ ರೀಲ್ ಥರದ್ದು ಆಗ್ಬೋದಾ? 17ನೇ ತಾರೀಕು ನೀವು ಮರಿಬೇಡಿ ಎಲ್ಲರನ್ನು. ಇನ್ಯಾರನ್ನ ಬಿಟ್ಟಿದ್ದೀನ? ಸಂತೋಷ್ ಕುಮಾರ್ ಬೆಲ್ಬಾಟಮ್ ಪ್ರೊಡ್ಯೂಸರ್ ಸ್ನೇಹಿತ ಅವರು ಬಂದಿದ್ದಾರೆ. ನನ್ನ ಕರೆಗೆ ಹೋಗ್ಬಿಟ್ಟು ಬಂದಿದ್ದಕ್ಕೆ ಧನ್ಯವಾದಗಳು. ಸೊ ಹಾಗಾಗಿ